ಗುಬ್ಬಿ ತಾಲೂಕಿನ ಹೊಸಳ್ಳಿ ಬಳಿ ಟೋಲ್ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ. ಇದನ್ನ ವಿರೋಧಿಸಿ ರೈತ ಸಂಘ ಹಾಗೂ ಹಲವು ಜನಪ್ರತಿನಿಧಿಗಳು ಆಗಸ್ಟ್ 18ರಂದು ಬೃಹತ್ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದೇವೆ ಎಂದು ರೈತ ಸಂಘದ ಕಾರ್ಯದರ್ಶಿ ಲೋಕೇಶ್ ತಿಳಿಸಿದ್ರು. ಗುಬ್ಬಿ ತಾಲೂಕಿನ ಹೊಸಳ್ಳಿ ಬಳಿ ಟೋಲ್ ಬಳಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಗುಬ್ಬಿಯಿಂದ ಮಂಡ್ಯ ಜಿಲ್ಲೆಯ ಗೌಡ್ಲಿಗಿಗೆ ಕೆಶಿಪ್ ರಸ್ತೆ 2013ರ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ದು, ಈಗ ಗುಬ್ಬಿ ತಾಲೂಕಿನ ಹೊಸಳ್ಳಿ ಬಳಿ ಟೋಲ್ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ. ಇದನ್ನ ವಿರೋಧಿಸಿ ರೈತ ಸಂಘ ಹಾಗೂ ಹಲವು ಜನಪ್ರತಿನಿಧಿಗಳು ಆಗಸ್ಟ್ 18ರಂದು ಬೃಹತ್ ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ. ಈ ಭಾಗದಲ್ಲಿ ಓಡಾಡುವುದು ಕೇವಲ ರೈತರು, ಯಾವುದೇ ರೀತಿಯ ಕಮರ್ಷಿಯಲ್ ವಾಹನಗಳು ಇಲ್ಲಿ ಓಡಾಡುವುದಿಲ್ಲ. ಇಂತಹ ಭಾಗದಲ್ಲಿ ಟೋಲ್ ನಿರ್ಮಾಣ ಮಾಡಿದ್ರೆ ರೈತರಿಗೆ ಸಾಕಷ್ಟು ಅನ್ಯಾಯವಾಗುತ್ತದೆ ಎಂದು ರೈತ ಸಂಘದ ಕಾರ್ಯದರ್ಶಿ ಲೋಕೇಶ್ ಆರೋಪಿಸಿದರು. ಈ ವೇಳೆ ಗುರು ಚನ್ನಬಸವಣ್ಣ, ಯತೀಶ್, ರವಿ, ರಮೇಶ್, ಮಂಜುನಾಥ್, ಜೆಡಿಎಸ್ ಮುಖಂಡ ಹೊನ್ನಗಿರಿ ಗೌಡ, ಬಸವರಾಜ್, ಸುರೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ನರೇಶ್, ಜಗದೀಶ್, ದೇವರಾಜು, ಗಂಗಣ್ಣ, ರಂಗನಾಥ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನಿವತ್ತು ಮಾಡಿ ನಮ್ಮ ಏನು ಅವೈಜ್ಞಾನಿಕವಾಗಿ ಟೋಲ್ ಆಗ್ತಿರ್ತಕ್ಕಂಥದ್ದು ನಿಲ್ಲಿಸಿ ಅಂತ ಹೇಳಿ ಇವತ್ತು 18ನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಆ ಒಂದು ಪ್ರತಿಭಟನೆಯ ಸಂಬಂಧವಾಗಿ ಗ್ರಾಮ ಪಂಚಾಯತಿಗೆ ನಾವು ಕೂಡ ಅವರಿಗೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ದೀವಿ. ನಿಮ್ಮ ಪಂಚಾಯತ್ ಕೆಲಸ ನಡೆಸ್ತೀವಿ. ನಾವೊಂದು ಸಾಮಾನ್ಯರು ಟೋಲ್ ಮಾಡೋರಿಗೆ ಯಾವ ಅವಕಾಶ ಕೊಟ್ಟಿದ್ದೀರ ನೀವು ದೊಡ್ಡ ರಸ್ತೆಯಲ್ಲಿ ಕೆಲಸ ಮಾಡೋಕ್ಕೆ? ನಿಮ್ಮ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಅಲ್ಲೂರ. ಅದಕ್ಕೆ ಇವತ್ತು ತಮಗೆ ಮನವಿ ಕೊಡ್ತಾ ಇದ್ದೀವಿ, ಮುಂದೆ ಯಾವುದೇ ರೀತಿ ಅಲ್ಲಿ ಕೆಲಸ ಆಗಬಾರ್ದು. ಆ ಕೆಲಸ ನಿಲ್ಸೋಕ್ಕೆ ಯಾವ್ಯಾವ ಅಧಿಕಾರಿಗಳಿಗೆ ತಾವೆಲ್ಲ ಲೆಟರ್ ಹಾಕಿ ಕೂಡಲೇ ಟೋಲ್ ಕಾಮಗಾರಿನ ನಿಲ್ಲಿಸ್ಬೇಕು ಅಂತೇಳಿ ತಮ್ಮ ಪಂಚಾಯತಿಗೆ ಅಧ್ಯಕ್ಷರಿಗೆ ಹಾಗೂ PDO ಮನವಿ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಗುಬ್ಬಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಗುಬ್ಬಿಯಿಂದ ಮದ್ದೂರು ಕಡೆ ಹೋಗಿರ್ತಕ್ಕಂಥ ಒಂದು ಕೆಶಿಪ್ ರಸ್ತೆಯಲ್ಲಿ ಈ ಒಂದು ರಸ್ತೆ ಬಂದು ಇವತ್ತು ನೋಡಿದ್ರಾಗೆ ಇಲ್ಲಿ ಯಾವುದೇ ಕಮರ್ಷಿಯಲ್ ವೆಹಿಕಲ್ಗಳು ಓಡಾಡೋದಿಲ್ಲ. ಇಂಥ ಒಂದು ರಸ್ತೆಗೆ ಏನು ರಸ್ತೆ ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ, ಅಗಲೀಕರಣ ಇಲ್ಲ, ಏನೂ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಬರೀ ರೈತರು ಮತ್ತು ನಮ್ಮ ಏನು 20 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಯ ರೈತರುಗಳು ಮತ್ತು ಸಾರ್ವಜನಿಕರು ಓಡಾಡ್ತಕ್ಕಂಥ ವೆಹಿಕಲ್ಲು. ಈ ರಸ್ತೆ ಏನು ಕಮರ್ಷಿಯಲ್ ಆಗಿ ಇವತ್ತು ಕೂಡ ಉಳಿದಿಲ್ಲ. ಸುಮಾರು ವರ್ಷಗಳಾದ್ರೂ ಈ ರಸ್ತೆಯಲ್ಲಿ ದಿನನಿತ್ಯ ಒಂದು ಲಾರಿನೂ ಸಹ ದೊಡ್ಡ ದೊಡ್ಡ ವೆಹಿಕಲ್ ಆಗಿರಲಿ, ಇತರೆ ಕಮರ್ಷಿಯಲ್ ವಾಹನಗಳಾಗಲಿ ಯಾವುದೂ ಓಡಾಡಲ್ಲ. ಹಾಗಾಗಿ ನಾವು ಹೇಳೋದೇನಪ್ಪ ಅಂದರೆ, ಈ ರಸ್ತೆ ಇವತ್ತು ಈ ರೀತಿ ಇರೋದ್ರಿಂದ ಈ ರೋಡಿಗೆ ನಮಗೆ ಟೋಲ್ ಅವಶ್ಯಕತೆ ಇಲ್ಲ. ಯಾಕೆಂದರೆ ಜಾಸ್ತಿ ನಮ್ಮ ಗುಬ್ಬಿಗೆ ರೈತರೇ ಜಾಸ್ತಿ ಓಡಾಟ ಈ ರೋಡ್ನಲ್ಲಿ ಇರೋದು. ಅವ್ರು ಬೆಳೆದಂಥ ಬೆಳೆಗಳಾಗಿರಲಿ, ಇತರೆ ಒಂದು ಕಾಯಿ, ಕೊಬ್ಬರಿ, ಮತ್ತೊಂದು APMC ಗುಬ್ಬಿಲಿ ಇರೋದ್ರಿಂದ ಈ ಭಾಗದಲ್ಲಿ ರೈತರುಗಳು ವೆಹಿಕಲ್ಲೇ ಜಾಸ್ತಿ ಇರೋದ್ರಿಂದ ನಾವು ಎಲ್ರಿಗೂ ಮನವಿ ಮಾಡಿದ್ದೀವಿ. ಈ ಟೋಲ್ ಮಾಡಿದ್ದೋಳಿಂದ ಎಲ್ರಿಗೂ ಮನವಿ ಮಾಡಿದ್ರೆ ಇವರು ಟೋಲ್ನ ಅಗಲೊತ್ತಾಗ್ತಾ ಇಲ್ಲ. ರಾತ್ರಿ ಹೊತ್ತು ಬಂದು ಟೋಲ್ ಕೆಲಸ ಮಾಡೋದು, ರಾತ್ರಿ ಹೊತ್ತು ಬಂದು ಬಾಕ್ಸ್ ಇಡೋದು, ಈ ಥರ ಮಾಡಿಕೊಂಡು ಟೋಲ್ನ ಇವತ್ತು ಜನಕ್ಕೆ ಆತಂಕ ಸೃಷ್ಟಿ ಮಾಡಿದ್ದಾರೆ. ನಾವು ಇದೇ ಸಂಬಂಧವಾಗಿ ಇವತ್ತು ಮೀಟಿಂಗ್ ಕರೆದು ಸಭೆ ನಡೆಸಿದ್ದೀವಿ. ಬರುವ 18ನೇ ತಾರೀಕು ಸೋಮವಾರ 10:30ಕ್ಕೆ ರಸ್ತೆ ತಡೆ ಚಳವಳಿ, ಬೃಹತ್ ರಸ್ತೆ ತಡೆ ಚಳವಳಿ ಇಟ್ಕೊಂಡಿದ್ದೀವಿ. ಈ ಒಂದು ಚಳವಳಿ ಭಾಗವಾಗಿ ಸಂಬಂಧಪಟ್ಟ ಎಲ್ಲ ಈ ಕೆಶಿಪ್ ರೋಡಿಗೆ ಸಂಬಂಧಪಟ್ಟವರಾಗಿರ್ಬೋದು, ಜಿಲ್ಲೆಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು, AC ಅವರು ಮತ್ತು ತಹಸೀಲ್ದಾರರು ಮತ್ತು ಇವರು ಕೆಶಿಪ್ ರಸ್ತೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಕೂಡಲೇ, ಆಮೇಲೆ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ರೀತಿ ಒಂದು ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಒಂದೇ ಒಂದು ಪತ್ರ ತೊಗೊಂಡಿಲ್ಲ ಇವ್ರು. ಯಾವುದೇ ಆಗಿರಲಿ, ಒಂದು ಜನರಲ್ ಲೈಸೆನ್ಸ್ ಆಗಿರಲಿ, ಒಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ವಿಷಯವಾಗಿ ಗ್ರಾಮ ಪಂಚಾಯತಿಲಿ ಒಂದು ಸಭೆಗೂ ಚರ್ಚೆ ಆಗಿಲ್ಲ ಮತ್ತು ಸಾರ್ವಜನಿಕವಾಗಿ ಚರ್ಚೆ ಆಗಿಲ್ಲ. ಹಾಗಿರೋದ್ರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ